ಭೂಮಿ ಮೇಲೆ ನಿಂತ್ಕೊಂಡು ಹಕ್ಕಿ ಥರ ಹಾರಿಕೊಂಡು ಆಕಾಶದಲ್ಲಿರೋ ಮೋಡದೊಳಗಡೆ ಹೋಗಬೇಕು ಅಂತ ಅನಿಸುತ್ತೆ. ಪ್ಲೇನ್ನಲ್ಲಿ ಹಕ್ಕಿ ಥರ ಹಾರಿಕೊಂಡು ಆಕಾಶದಲ್ಲಿರುವಾಗ ಕೆಳಗಡೆ ಇರೋ ಭೂಮಿ ನೋಡಿದ್ರೆ ಭೂಮಿನೇ ಆಕಾಶದ ಥರ, ಲೈಟ್ಸ್ ಎಲ್ಲ ನಕ್ಷತ್ರಗಳ ಥರ ಮಿನುಗ್ತಾ ಇರೋದನ್ನು ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ. ಆದರೆ ಟಾಪಿಕ್ ಅದಲ್ಲ. ಮದುವೆ ಆದಮೇಲೆ ಕಾಮನ್ ಆಗಿ ಹುಡುಗಿರಿಗೆ ಅತ್ತೆ ಮಾವನ ಮನೆಗೆ ಹೋಗ್ಬೇಕಂದ್ರೆ ಒಂದು ಡಿಬೇಟ್ ಶುರು ಆಗುತ್ತೆ, ಹೋಗ್ಲಾ ಬೇಡವಾ ಅಂತ. ಬಟ್ ನನಗೆ ನಮ್ಮ ಅತ್ತೆ ಮಾವನ ಮನೆಗೆ ಹೋಗೋದಂತಂದರೆ ಒಂದು ಸೆಲೆಬ್ರೇಷನ್. ಯಾಕಂದರೆ ನಾನು ಮದುವೆ ಆದಾಗ ನೋಡಿದ್ದು ಬಿಟ್ಟರೆ ಇದು ಆಫ್ಟರ್ 3 years ನಾನು ಅವ್ರನ್ನ ಮೀಟ್ ಮಾಡ್ತಿರೋದು. ಆ್ಯಂಡ್ ಅವ್ರು ಇರೋದು ಮೆಕ್ಸಿಕೋ ಕಂಟ್ರಿಯಲ್ಲಿರೋ ತಬಾಸ್ಕೋ ಸ್ಟೇಟ್ ಅಂತ. ಆ್ಯಂಡ್ ಶಿಕಾಗೋಯಿಂದ ಅಲ್ಲಿಗೆ ಡೈರೆಕ್ಟ್ ಫ್ಲೈಟ್ ಇಲ್ಲ. ಸೊ ಹಾಗಾಗಿ ನಾವು ಮೆಕ್ಸಿಕೋ ಸಿಟಿಗೆ ಹೋಗಿ ಮೆಕ್ಸಿಕೋ ಸಿಟಿಯಿಂದ ಕನೆಕ್ಟಿಂಗ್ ಫ್ಲೈಟ್ ತೊಗೊಂಡು ಅಲ್ಲಿಗೆ ಹೋಗಬೇಕು. ಆ್ಯಂಡ್ ಮಗು ಆದಮೇಲಂತೂ ಎಕಾನಮಿಯಲ್ಲಿ ಟ್ರಾವೆಲ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಾವು ಬಿಸ್ನೆಸ್ ಕ್ಲಾಸ್ನೇ ಪ್ರಿಫರ್ ಮಾಡ್ತೀವಿ. ಬಿಸ್ನೆಸ್ ಕ್ಲಾಸ್ ಅಂದ ತಕ್ಷಣ ಎಕ್ಸ್ಪೆನ್ಸಿವ್ ಮೋಡ್ ಆನ್ ಆಗಿಬಿಡುತ್ತೆ. ಸೊ ಹಾಗಾಗಿ ನಾವು ಟ್ರಾವೆಲಿಂಗಿಗೆ ಅಂತಲೇ ಎಕ್ಸ್ಕ್ಲೂಸಿವ್ ಕ್ರೆಡಿಟ್ ಕಾರ್ಡ್ ಇಟ್ಕೊಂಡಿದ್ದೀವಿ. ಒಂದು ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ಗಳು ಕೆಲವೊಂದು ಏರ್ಲೈನ್ಸ್ ಜೊತೆ ಟೈಅಪ್ ಆಗಿರ್ತಾರೆ. ಸೊ ನೀವು ಪ್ರತಿ ಸಲ ಶಾಪಿಂಗ್ ಮಾಡಿದಾಗ ಆ ಕ್ರೆಡಿಟ್ ಕಾರ್ಡಲ್ಲಿರೋ ಪಾಯಿಂಟ್ಸ್ನ ಟಿಕೆಟ್ ಪರ್ಚೇಸ್ ಮಾಡುವಾಗ ರಿಡೀಮ್ ಮಾಡ್ಬೋದು. ಆ್ಯಂಡ್ ಹಾಗೆ ಬೇಸ್ಡ್ ಆನ್ ಬ್ಯಾಂಕ್, ಬೇಸ್ಡ್ ಆನ್ ಏರ್ಲೈನ್ ಆ್ಯಂಡ್ ಏರ್ಪೋರ್ಟ್ ಅಲ್ಲಿರೋ ಲಾಂಜಸ್ನ ನೀವು ಎಕ್ಸೆಸ್ ಮಾಡ್ಬೋದು. ಆ ಲಾಂಜಸ್ಸಲ್ಲಿ ಫುಡ್ ಆ್ಯಂಡ್ ಡ್ರಿಂಕ್ಸ್ ಅನ್ಲಿಮಿಟೆಡ್ ಆಗಿರುತ್ತೆ. ಆ್ಯಂಡ್ ಬೋರ್ಡಿಂಗ್ ಟೈಮ್ ಸ್ಟಾರ್ಟ್ ಆಗೋವರೆಗೂ ಯು ಕ್ಯಾನ್ ಸಿಟ್ ಆ್ಯಂಡ್ chill over there. And guess what? Everything is free if you are traveling in business class or first class. Plus exciting ವಿಷಯ ಏನಂತ ಅಂದರೆ ಥ್ರೂಔಟ್ ದ ಜರ್ನಿ ವಿ ವಿಲ್ ಬಿ ಕನೆಕ್ಟೆಡ್ ಟು ವೈಫೈ ಸೊ ದಟ್ ನಾವು ವಾಟ್ಸಪ್ ಆ್ಯಂಡ್ ಫೇಸ್ಬುಕ್ ಮೆಸೆಂಜರ್ನೆಲ್ಲ ಯೂಸ್ ಮಾಡ್ಬೋದು. ಆ್ಯಂಡ್ ನಾನು ಎಮಿರೇಟ್ಸಲ್ಲಿ ಟ್ರಾವೆಲ್ ಮಾಡಿದಾಗ ಫಸ್ಟ್ ಕ್ಲಾಸಲ್ಲಿ ಇನ್ಫ್ಯಾಕ್ಟ್ ವಾಟ್ಸಪ್ಪಲ್ಲಿ ನಾನು ವೀಡಿಯೋ ಕಾಲ್ ಕೂಡ ಮಾಡ್ಬೋದಿತ್ತು. ನಾನು ಇಂಡಿಯನ್, ನನ್ನ ಹಸ್ಬೆಂಡ್ ಮೆಕ್ಸಿಕನ್, ನನ್ನ ಮಗಳು ಅಮೇರಿಕನ್, 3 ಡಿಫ್ರೆಂಟ್ ಕಂಟ್ರಿ ಪಾಸ್ಪೋರ್ಟ್ ಇದೆ. ಸೊ ಹಾಗಾಗಿ ಇಮಿಗ್ರೇಷನ್ ಟೈಮ್ ಜಾಸ್ತಿ ತೊಗೊಳತ್ತೆ ಅಂತ ನಾವು 5 hours ಲೇವರ್ ಹಾಕಿದ್ವಿ. ಬಟ್ ಇಮಿಗ್ರೇಷನ್ ಜಸ್ಟ್ ಲೈಕ್ ದ್ಯಾಟ್ ಇನ್ 2 minutes ಹಾಗೆ ಹೋಯಿತು. ದೆನ್ ಕಿಲ್ಲಿಂಗ್ ದಟ್ 5 hours at the airport, it became so horrible for us, but had no other way. ಆ್ಯಂಡ್ ಫೈನಲಿ ತಬಾಸ್ಕೋ ರೀಚ್ ಆದ್ವಿ. ಆ್ಯಂಡ್ ಅತ್ತೆ ಮತ್ತು ನನ್ನ ಬ್ರದರ್ ಇನ್ಲಾ ಬಂದಿದ್ರು ಪಿಕ್ ಮಾಡೋದಕ್ಕೆ. ಆ್ಯಂಡ್ ವಿ ರೀಚ್ಡ್ ಹೋಮ್ ಸೇಫ್ಲಿ.